ವಿನೇಶ್ ಪೋಗಟ್ ಅವರ ಜರ್ನಿ ಯಾವ ರೀತಿಯಾಗಿತ್ತು ಅದನ್ನ ನಾವು ನೋಡಲೇಬೇಕು. ವಿನೇಶ್ ಪೋಗಟ್ ಅವರ ಆ ಸಾಧನೆಯ ಹಾದಿ ಇದೆಯಲ್ಲ ಯಾವ ರೀತಿಯಾಗಿತ್ತು ಅಂತ ಹೇಳಿ ನೋಡ್ತಾ ಹೋಗೋಣ. ಫ್ರೀ ಸ್ಟೈಲ್ನಲ್ಲಿ ಹಲವು ಪದಕವನ್ನ ಗೆದ್ದಿದ್ದಾರೆ ವಿನೇಶ್ ಪೋಗಟ್. ಈ ದೇಶಕ್ಕಾಗಿ 10 ಹಲವು ಪದಕಗಳನ್ನ ಗೆದ್ದವರು ವಿನೇಶ್ ಪೋಗಟ್ ಅವರು. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಹಾಗೆಯೇ ಏಷ್ಯನ್ ಗೇಮ್ಸ್ನಲ್ಲೂ ಕೂಡ ಚಿನ್ನದ ಪದಕವನ್ನ ಗೆದ್ದಿದ್ರು ವಿನೇಶ್ ಪೋಗಟ್. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 3 ಚಿನ್ನದ ಪದಕವನ್ನ ಗೆದ್ದಿದ್ರು. ಏಷ್ಯನ್ ಗೇಮ್ಸ್ನಲ್ಲೂ ಕೂಡ 1 ಚಿನ್ನದ ಪದಕವನ್ನ ಗೆದ್ದಿದ್ರು. ಈ ದೇಶಕ್ಕಾಗಿ 10 ಹಲವು ಚಿನ್ನದ ಪದಕ ಹಾಗೆ ಬೆಳ್ಳಿ ಪದಕ ಹಾಗೆ ಬ್ರಾನ್ಸ್ ಮೆಡಲ್ ಅನ್ನ ಗೆದ್ಕೊಂಡು ಬಂದಿದ್ದಂಥವ್ರು ವಿನೇಶ್ ಪೋಗಟ್. 48, 50 ಕೆಜಿ, 51 ಕೆಜಿ, 53 ಕೆಜಿ ಹೀಗೆ ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆಯನ್ನ ಮಾಡಿ ಚಿನ್ನದ ಪದಕವನ್ನ ಗೆದ್ದು ತಂದು ದೇಶದ ಕೀರ್ತಿ ಪತಾಕಿಯನ್ನ ವಿನೇಶ್ ಪೋಗಟ್ ಅವರು ಹಾರಿಸಿದ್ರು. ಕಳೆದ ಕೆಲ ವರ್ಷಗಳಿಂದ ವಿನೇಶ್ ಪೋಗಟ್ ಅವರ ದೇಹದ ತೂಕ 55ರಿಂದ 56 ಕೆಜಿಗೆ ಏರಿಕೆ ಆಗ್ಬಿಟ್ಟಿತ್ತು. ಈ ಏರಿದ್ದಂತಹ ದೇಹದ ತೂಕವನ್ನ ಇಳಿಸೋದೇ ವಿನೇಶ್ ಪೋಗಟ್ ಅವರಿಗೆ ಬಹಳ ದೊಡ್ಡ ಸವಾಲಾಗಿತ್ತು. ವಿನೇಶ್ ಪೋಗಟ್ ಅವರ ಇಡೀ ಕುಟುಂಬ ಅದು ಕುಸ್ತಿಯ ಕುಟುಂಬ. ಅವರ ತಂದೆ ರಾಜ್ಪಾಲ್ ಪೋಗಟ್ ಇರಬಹುದು, ಅವರನ್ನ ಟ್ರೈನ್ ಮಾಡಿದಂತಹ ಅವರ ಚಿಕ್ಕಪ್ಪ ಮಹಾವೀರ್ ಸಿಂಗ್ ಪೋಗಟ್ ಇರಬಹುದು, ಜೊತೆಗೆ ಅವರ ಸಹೋದರಿ ಪ್ರಿಯಾಂಕಾ ಇರಬಹುದು, ಅವರ ಕಸಿನ್ಸ್ ಬಬಿತಾ ಅವರು ಇರಬಹುದು, ಅಥವಾ 10 ಹಲವು ಜನ ಇದ್ದಾರೆ ಅವರ ಇಡೀ ಕುಟುಂಬದಲ್ಲಿ. ದೇಶಕ್ಕಾಗಿ ಮೆಡಲ್ಗಳ ಮೇಲೆ ಮೆಡಲ್ಗಳನ್ನ ತಂದಂಥವ್ರು. ಅಂಥ ಕುಟುಂಬದಿಂದ ಬಂದಾಕಿ ವಿನೇಶ್ ಪೋಗಟ್ ತೂಕವನ್ನ ಇಳಿಸಿ ಈ ಬಾರಿ 53 ಕೆಜಿ ವಿಭಾಗದಲ್ಲಿ, ಅಂದ್ರೆ ಕಳೆದ ಕೆಲ ವರ್ಷಗಳಲ್ಲಿ 53 ಕೆಜಿ ವಿಭಾಗದಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ರು ವಿನೇಶ್ ಪೋಗಟ್. ವಿನೇಶ್ ಪೋಗಟ್ ಅವರು 2016ರಲ್ಲಿ ಒಲಿಂಪಿಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ 48 ಕೆಜಿ ವಿಭಾಗದಲ್ಲಿ, 2020ರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ 53 ಕೆಜಿ ವಿಭಾಗದಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಕಳೆದ 5-6 ವರ್ಷಗಳಿಂದ 53 ಕೆಜಿ ವಿಭಾಗದಲ್ಲಿಯೇ ವಿನೇಶ್ ಪೋಗಟ್ ಅವರು ಕುಸ್ತಿ ಸ್ಪರ್ಧೆಯನ್ನ ಮಾಡ್ತಾ ಇದ್ರು. ಬಟ್ ಪ್ಯಾರಿಸ್ ಒಲಿಂಪಿಕ್ಸ್ಗಾಗಿ ಈ ಬಾರಿ 50 ಕೆಜಿಗೆ ತಮ್ಮ ತೂಕವನ್ನ ಇಳಿಸಿ ಆ ವಿಭಾಗದಲ್ಲಿ ವಿನೇಶ್ ಪೋಗಟ್ ಸ್ಪರ್ಧೆ ಮಾಡುವುದಕ್ಕೆ ಮುಂದಾಗಿದ್ರು. ಅದೇ ವಿಭಾಗದಲ್ಲಿ ಈ ಬಾರಿ ಫೈನಲ್ಗೂ ಕೂಡ ಪ್ರವೇಶ ಮಾಡ್ತಾರೆ. 50 ಕೆಜಿ ವಿಭಾಗದಲ್ಲಿ ದೇಶದ ಜಗತ್ತಿನ ನಂಬರ್ 1 ವರ್ಲ್ಡ್ ಚಾಂಪಿಯನ್ಗಳನ್ನೆಲ್ಲ ಮಣಿಸಿ ಫೈನಲ್ ಪ್ರವೇಶವನ್ನ ಮಾಡುವ ಮೂಲಕ ಪದಕದ ಭರವಸೆಯನ್ನ ವಿನೇಶ್ ಪೋಗಟ್ ಅವರು ಮೂಡಿಸಿದ್ರು. ಫೈನಲ್ಗೂ ಮುನ್ನ ದೇಹದ ತೂಕ ಬೆಳಗ್ಗೆ ತೂಕವನ್ನ ಹಾಕಲಾಗತ್ತೆ. ಆ ಸಂದರ್ಭದಲ್ಲಿ ವೇಟ್ ಚೆಕ್ ಮಾಡಲಾಗತ್ತೆ. ಆ ಸಂದರ್ಭದಲ್ಲಿ 50 ಕೆಜಿ 100 ಗ್ರಾಮ್ ಇತ್ತು. ಆ ಹೆಚ್ಚುವರಿಯಾಗಿದ್ದಂಥ ಆ 100 ಗ್ರಾಮ್ ಅವರನ್ನ ಡಿಸ್ಕ್ವಾಲಿಫೈ ಆಗುವಂತೆ ಮಾಡಿಬಿಡುತ್ತೆ. ಆ ಮೂಲಕ ಕೇವಲ ವಿನೇಶ್ ಪೋಗಟ್ ಅವರು ನಿರಾಸೆಯಾಗಿಲ್ಲ, ಅವರ ಕುಟುಂಬ ನಿರಾಸೆಯಾಗಿಲ್ಲ, ಅವರ ರಾಜ್ಯ ನಿರಾಸೆಯಾಗಿಲ್ಲ, ಇಡೀ ಭಾರತದಾದ್ಯಂತ ಎಲ್ಲರೂ ಕೂಡ ಆಘಾತಕ್ಕೆ ಒಳಗಾಗಿದ್ದಾರೆ. ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಮಂದಿ ವಿನೇಶ್ ಪೋಗಟ್ ಅವರಿಗೆ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. ದೇಶ ವಿದೇಶದ ನಾಯಕರು ಹಾಗೆ ಸ್ಪೋರ್ಟ್ಸ್ ಪರ್ಸನ್ಸ್ ಕೂಡ ವಿನೇಶ್ ಪೋಗಟ್ ಅವರಿಗೆ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.